ಎಲ್ಲರಿಗೂ ಮುಂಜಾನೆ ಶುಭೋದಯ. ನನ್ನ ಹೆಸರು ಪುಷ್ಪ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GSPS ನೀಲಿಗಿ. ನಾನು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಮಾತನಾಡುತ್ತಿದ್ದೇನೆ. ಚಂದ್ರಗುಪ್ತ ಮೌರ್ಯ ಒಬ್ಬ ಸಾಹಸಿ ಯುವಕ. ಇವನು ತಕ್ಷಶಿಲೆಯ ವಿಷ್ಣುಗುಪ್ತನು ತಕ್ಷಶಿಲೆಯ ನಂದ ರಾಜನಾದ ವಿಷ್ಣುಗುಪ್ತನಿಂದ ಅವಮಾನಿತನಾಗಿದ್ದನು ಮತ್ತು ಪ್ರಜೆಗಳ ವಿಶ್ವಾಸ ಕಳೆದುಕೊಂಡಿದ್ದರಿಂದ ಧನಂಜಯನು ಇವನನ್ನು ಸಿಂಹಾಸನದಿಂದ ಕೆಳಗಿಳಿಸಲು ಚಂದ್ರಗುಪ್ತ ಮೌರ್ಯನಿಗೆ ಸಾಧ್ಯವಾಯಿತು. ಚಂದ್ರಗುಪ್ತ ಮೌರ್ಯನು ಕುಟಿಲ ತಂತ್ರಗಳಲ್ಲಿ ನಿಪುಣನೂ ಆದ. ವಿಷ್ಣುಗುಪ್ತನಿಗೆ 3 ಹೆಸರುಗಳು ಇದ್ದವು. ಅವುಗಳೆಂದರೆ ಚಾಣಕ್ಯ, ವಿಷ್ಣುಗುಪ್ತ, ಕೌಟಿಲ್ಯ. ಇವನು 2300 ವರ್ಷಗಳ ಹಿಂದೆ ಬಿಹಾರದ ಪಾಟ್ನಾ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಮತ್ತು ಅದರ ನಂತರ ಭಾರತದ ವಾಯು ಕಡೆಗೆ ನುಗ್ಗಿ ದಾಳಿ ಮಾಡಿದನು. ಮ್ಯಾಸಿಡೋನಿಯಾದ ಅಲೆಕ್ಸಾಂಡರನು ತನ್ನ ಪ್ರತಿನಿಧಿಯಾದ ಸೆಲ್ಯೂಕಸನು ಮತ್ತು ಚಂದ್ರಗುಪ್ತನ ನಡುವೆ ಯುದ್ಧವಾಯಿತು. ಈ ಯುದ್ಧದಲ್ಲಿ ಚಂದ್ರಗುಪ್ತ ಮೌರ್ಯನು ಗೆದ್ದನು ಮತ್ತು ಸೆಲ್ಯೂಕಸನು ಸೋತನು. ಇಬ್ಬರ ನಡುವೆ ಒಪ್ಪಂದವಾಯಿತು. ಸೆಲ್ಯೂಕಸನು ತಾನು ನೋಡಿಕೊಳ್ಳುತ್ತಿದ್ದ ಪ್ರದೇಶಗಳಲ್ಲಿ 3 ಪ್ರದೇಶಗಳನ್ನು ಬಿಟ್ಟುಕೊಡುತ್ತೇನೆಂದು ಒಪ್ಪಂದ ಮಾಡಿದನು. ಆ 3 ಪ್ರದೇಶಗಳೆಂದರೆ ಬಲೂಚಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಸಿಂಧ್. ಮತ್ತು ಆದ ನಂತರ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನು. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಒಬ್ಬ ರಾಯಭಾರಿಯನ್ನು ಇಟ್ಟುಕೊಂಡಿದ್ದನು. ಅವನೇ ಮೆಗಸ್ತನೀಸ್. ಈ ಮೆಗಸ್ತನೀಸನು ಅವನ ಗ್ರಂಥದಲ್ಲಿ ಇಂಡಿಕಾ ಎಂಬ ಗ್ರಂಥವನ್ನು ಬರೆದನು. ಚಂದ್ರಗುಪ್ತ ಮೌರ್ಯನು ತಾನು ಜೈನ ಧರ್ಮವನ್ನು ಸ್ವೀಕರಿಸಿದ್ದನು ಮತ್ತು ತನ್ನ ಮಗನಾದ ಬಿಂದುಸಾರನು 25 ವರ್ಷಗಳ ಕಾಲ ಆಳ್ವಿಕೆ ಮಾಡಿದನು. ಮತ್ತು ಚಂದ್ರಗುಪ್ತ ಮೌರ್ಯನು ಜೈನದೊಡನೆ ಕರ್ನಾಟಕಕ್ಕೆ ಬಂದನು. ಕರ್ನಾಟಕಕ್ಕೆ ಬಂದ ನಂತರ ಹಾಸನ ಜಿಲ್ಲೆ ಶ್ರವಣಬೆಳಗೊಳದಲ್ಲಿ ಕಠಿಣ ವ್ರತವನ್ನು ಮಾಡಿ ತನ್ನ ದೇಹ ತ್ಯಾಗ ಮಾಡಿದನು. ಧನ್ಯವಾದಗಳು.